ಅಂದ್ರೆ ಹೆಣ್ಮಕ್ಳಿಗೆ ಗಂಡನ ಮನೇಲಿ ಸಮಸ್ಯೆ ಆದ್ರೆ ತವ್ರ ಮನೇನೆ ನೆನಪು ಬರೋದು, ಮತ್ತೆ ಯಾವ ಮನೆ ನೆನಪು ಬರೋದು ಅಲ್ವಾ ಅಣ್ಣ? ನಿಜ ತಾನೆ? ಮತ್ತೆ ಎಲ್ಲೋಗ್ತಾರ ಅವರು? ಸಮಸ್ಯೆ ಆದ್ರೆ ಎಲ್ಲೋಗ್ಬೇಕು ಹೇಳ್ರಿ? ಅದು ಅಪ್ಪ ಅಮ್ಮ ಇದ್ರೆ ಅಡ್ಡಿಲ್ಲ, ಇಲ್ದೆ ಹೋದ್ರೆ ತೊಂದ್ರೆ ಅನ್ಭವಿಸ್ಬೇಕು, ಇಲ್ಲಾಂದ್ರೆ ಒಂಟಿಯಾಗಿ ಬದುಕಬೇಕು ಅಷ್ಟೇ. ಹೌದಣ್ಣ, ಹೌದು. ನಾವ್ ಹೇಳ್ತೀವಿ, ಹೌದು ಅವರು ತಿರುಗ್ತಾರೆ, ಅವ್ರವ್ರ ಕಷ್ಟ ಏನಿರುತ್ತೋ ಯಾವತ್ತೂ ಅಷ್ಟೇ ಇನ್ನೊಬ್ರ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು. ಅವ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ಬೇಕು. ಅವ್ರ ಬಗ್ಗೆ ತಿಳಿದೆ ತಪ್ಪಾಗಿ ಕೂಡಲೇ ಮಾತಾಡಬಾರ್ದು ಅಲ್ವಾಡ? ತಪ್ಪು ಯಾವ್ದೇ ಹೆಣ್ಮಕ್ಳಾದ್ರೂ ಸರಿ, ಅವ್ರ ಕಷ್ಟಕ್ಕೆ ಅವ್ರೇನು ಮಾಡ್ತಾ ಇರ್ತಾರೆ. ಕೆಲವರು ಓಪನ್ ಆಗಿ ಹೇಳ್ಬಿಡ್ತಾರೆ. ಹೌದು, ಅವ್ರದ್ದು ನಿಜ ಕಷ್ಟನೇ ಬೇರೆ ಇರುತ್ತೆ, ಆದ್ರೆ ಮುಖದ ಮೇಲೆ ನಗ್ತಾ ಇರ್ತಾರೆ. ಅವ್ರ ಕಷ್ಟನೇ ಬೇರೆ ಇರುತ್ತೆ. ನಮ್ದು ಪರ್ಸನಲ್ ಏನೇನೋ ಇರುತ್ತೆ. ಆದ್ರೆ ಅವಳು ಹುಡುಗಿ ಅಲ್ಲಿ ರೋಡ್ ಹೋಗಿದ ತಕ್ಷಣ ಅವಳು ಕೆಟ್ಟವಳು. ಸಮಾಜನೇ ಹಂಗಿದೆ ಅಣ್ಣ. ಅವ್ರು ಇದು ಹೌದೌದು ಅಲ್ಲ, ಹಂಗ್ ಮಾತಾಡೋರು ನೀವು ಯಾಕೆ ಹೆಲ್ಪ್ ಮಾಡಲ್ಲ? ಅವಳು ಯಾಕೆ ಓಡಾಡ್ತಾಳೆ? ಓಡಾಡ್ಬೇಡಮ್ಮ, ಬರ್ರಿ ನಾವ್ ಹೆಲ್ಪ್ ಮಾಡ್ತೀವಿ, ನೀವ್ ಯಾಕೆ ಹಿಂಗಿದ್ದೀರಾ ಅನ್ನೋದು ಯಾಕೆ ಮಾಡಲ್ಲ? ಮಾತಾಡೋದು ಮಾತ್ರ ಅವಳು ಕೆಟ್ಟವಳು. ಎಂತ ಜನ ಅಂದ್ರೆ ಹಂಗೆ ಇದಾರೆ ಅಣ್ಣ. ಒಂದ್ ಹೆಂಗಸು ಓಡಾಡ್ತಾ ಇತ್ತಲ್ಲ ಇಲ್ಲಿ ಮನಿನ, ಅದೇ ಭಾನುವಾರದಿಂದ ಓಡಾಡ್ತಿದ್ದೆ. ಅದು ನನ್ಗೆ ಇವಾಗಲ್ಲ, ಭಾನುವಾರದಿಂದ ಓಡಾಡ್ತಾ ಅಲ್ಲಿ ಕುತ್ಕೊಂಡಿದ್ದೆ. ಇಲ್ಲಿ ಟೀ ಕುಡಿ. ಮತ್ತೆ ಅಲ್ಲಿ ಕೂರುತ್ತೆ ಇಲ್ಲಿ ಕೂರುತ್ತೆ, ಅಲ್ಲಿ ಹೌದು. ಯಾರ ಜೊತೆ ಮಾತಾಡಲ್ಲ. ಅದ್ರದ್ದು ಏನ್ ಸಮಸ್ಯೆ ಇದೆ ಯಾರಿಗೆ ಗೊತ್ತು ಪಾಪ? ಯಾರಾದ್ರೂ ಕೇಳ್ತಾರ ಏನಮ್ಮ ನಿಂಗೆ ಸಮಸ್ಯೆ ಅಂದ್ಬಿಟ್ಟು? ಯಾಕೆ ಕೇಳಲ್ಲ ಹೇಳ್ರಿ? ಪರೇ ಅವ್ರು ಕೇಳ್ತಾರ. ಅವ್ರು ನಿನ್ ಸಮಸ್ಯೆ ನೀನ್ ಕೊಡ್ತೀಯಾ, ತೀರಿಸ್ತೀಯಾ? ಅಲ್ಲ ಹೌದು, ಕರೆಕ್ಟ್ ತಾನೆ? ಅಷ್ಟೇ. ಸುಮ್ನೆ ಒಬ್ಬಳು ಹೆಂಗಸು ಓಡಾಡ್ಬಿಟ್ಟು ಕೆಟ್ಟೋಗ್ಬಿಡ್ತಾಳ. ಹೌದಾ? ಅಷ್ಟು ಅವರು ಇದು ಅಭಿಮಾನಿನ ಫ್ಯಾಮಿಲಿನೇ ಅವರು. ಅದೇ ಅವ್ರಿಗಂತ ಒಂದು ಇದಿರತ್ತೆ ಅಣ್ಣ. ನನ್ನಷ್ಟು ಏನ್ ಗೊತ್ತಾ ಮಂಜಣ್ಣ, ನಾವು ಚೆನ್ನಾಗಿರ್ತೀವ. ಯಾವಾಗಾದ್ರೂ ಒಂದ್ಸರಿ ನಿಮ್ ಕಡೆಯಿಂದ ಕೋಪದಲ್ಲಿ ಏನೋ ಒಂದ್ ಮಾತು ಬರುತ್ತೆ, ಇವಾಗ ನಮ್ ಕಡೆಯಿಂದನೂ ಬರುತ್ತೆ. ಅದೆಲ್ಲ ತಲೆ ಹಚ್ಕೋಬಾರ್ದು. ಯಾವತ್ತೂ ಅಷ್ಟೇ, ನಾನಷ್ಟೇ ದೊಡ್ಡವ್ರು ಅಂದ್ರು ಬಿಡ್ರಿ ಅಂದ್ಬಿಟ್ಟು ನಾವು ಸುಮ್ಮನೆ ಬಿಡ್ತೀನಿ. ಯಾವಾಗಾದ್ರೂ ಒಂದ್ಸರಿ ಅದು ಬಾಯಿ ತಪ್ಪ ಏನೋ ಮಾತಾಡಿರ್ತಾರೆ, ಬಟ್ ಆದ್ರೆ ಡೈಲಿ ಅದೇ ಇದ್ ಮಾಡ್ಕೋಬಾರ್ದು. ಹೌದೌದು. ನಮ್ಮ ಮನೆಯವರು